ಹಾಯ್ ಹಲೋ ನಮಸ್ಕಾರ. ಡಿಸೆಂಬರ್ಗೆ ಥಿಯೇಟ್ರಲ್ಲಿ ಸೆಲೆಬ್ರೇಷನ್ ಅಂತ ತುಂಬಾ ಸಲ ಹೇಳ್ತಾನೆ ಇದ್ವಿ. ಈಗ ಡೆವಿಲ್ ಸಿನಿಮಾ ಆಲ್ರೆಡಿ ರಿಲೀಸ್ ಆಗಿದೆ. ಮತ್ತೆರಡು ಸಿನಿಮಾ ಡಿಸೆಂಬರ್ 25ಕ್ಕೆ ಬರ್ತಾ ಇದೆ. ಒಂದೇ ದಿನ ಕ್ಲಾಶ್ ಯಾಕೆ ಅಂತ ತುಂಬಾ ಕ್ವಶನ್ಸ್ ಓಡಾಡ್ತಾ ಇದೆ. ಸುದೀಪ್ ಅವರು ಹಾಗೆ ಅರ್ಜುನ್ ಜನ್ಯ ಅವರು ತುಂಬಾ ಕ್ಲೋಸ್ ಇದ್ದಾರೆ. ಇಫ್ ಈ ರಿಲೀಸ್ ಡೇಟ್ ಪ್ರಾಬ್ಲಮ್ ಅಂತ ಅನ್ಸಿದ್ರೆ ಅವರೇ ಸಾರ್ಟ್ ಔಟ್ ಮಾಡ್ಕೊಂಡಿರೋರು. ಅಷ್ಟೆಲ್ಲ ಇದ್ರು ಯಾಕೆ ಸೇಮ್ ಡೇಟ್ಗೆ ಬರ್ತಾ ಇದಾರೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ. ವಿಡಿಯೋನ ಎಂಡ್ ತನಕ ನೋಡಿ ಆದ್ಮೇಲೆ ಕಮೆಂಟ್ ಹಾಕಿ, ವಿಡಿಯೋಗೆ ಲೈಕ್ ಮಾಡಿದ್ರೆ ರೀಚ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಡಿಸೆಂಬರ್ 25ಕ್ಕೆ ಮಾರ್ಕ್ ಬರುತ್ತೆ ಅಂತ ಮಾರ್ಕ್ ಅನ್ನೋ ಟೈಟಲ್ ಅನೌನ್ಸ್ ಆಗೋದಕ್ಕೂ ಮುಂಚೆನೆ ಸುದೀಪ್ ಅವರು ಹೇಳಿದ್ರು. ಇನ್ನು 45 ಸಿನಿಮಾ ಆಗಸ್ಟ್ 15th ರಿಲೀಸ್ ಆಗತ್ತೆ ಅಂತ ಹೇಳಿದ್ರು. ಬಟ್ VFX ವರ್ಕ್ ಇಂದ ಪೋಸ್ಟ್ಪೋನ್ ಆಗಿ ಡಿಸೆಂಬರ್ಗೆ ಬಂದು ಕೂತಿದೆ. ಸೊ ಈ ವಿಷಯ ಯಾಕೆ ಹೇಳಿದೆ ಅಂದ್ರೆ, ಕ್ಲಾಶ್ ಆಗ್ಲೇಬೇಕು, ಒಂದೇ ಡೇಟ್ಗೆ ಬರಲೇಬೇಕು ಅನ್ನೋ ಮೈಂಡ್ ಸೆಟ್ ಯಾರಿಗೂ ಇಲ್ಲ ಇಲ್ಲಿ. ಒಳ್ಳೆ ಡೇಟ್ ಸಿಗ್ಬೇಕಲ್ಲ. ಫಾರ್ ಎಕ್ಸಾಂಪಲ್ 45 ಪ್ಯಾನ್ ಇಂಡಿಯಾ ಸಿನಿಮಾ ಅಂದ್ರೆ ಸಿನಿಮಾಗೆ ಹಾಕಿರೋ ಎಫರ್ಟ್ ಆಗಲಿ ಮತ್ತೆ ಹೇಳ್ತಿರೋ ಕಂಟೆಂಟ್ಗೆ ಆಗಲಿ ಇರೋ ಆಕ್ಟರ್ಸ್ನ ನೋಡಿದ್ರೆ ಪ್ಯಾನ್ ಇಂಡಿಯಾ ಅಪ್ರೋಚ್ ಆಗೋದ್ರಲ್ಲಿ ತಪ್ಪಿಲ್ಲ. ಈಗ ಜನವರಿ ಫಸ್ಟ್ ವೀಕಲ್ಲಿ ಸಿನಿಮಾಗೆ ಹೋಗೋರು ಕಡಿಮೆ, ಅಂದ್ರೆ ನ್ಯೂ ಇಯರ್ ಪಾರ್ಟಿ ಆ ಕಡೆ ಈ ಕಡೆ ಹೋಗ್ತಾರೆ. ಸೊ ಇಟ್ ಈಸ್ ನಾಟ್ ಸೂಟಬಲ್ ಫಾರ್ ಫಸ್ಟ್ ವೀಕ್ ರಿಲೀಸ್. ಸೆಕೆಂಡ್ ವೀಕಲ್ಲಿ ರಾಜಾ ಸಾಬ್ ರಿಲೀಸ್ ಇದೆ. ಸಂಕ್ರಾಂತಿಗೆ ತೆಲುಗು ಸಿನಿಮಾದಿಂದ ತುಂಬಾ ರಿಲೀಸಸ್ ಇದೆ. ಪ್ರಭಾಸ್ ಅವರು ಪ್ಯಾನ್ ಇಂಡಿಯಾ ಸ್ಟಾರ್. ಥಿಯೇಟರ್ ಕೌಂಟ್ ಅಲ್ಲಿ ಸಂಕ್ರಾಂತಿ ಡೇಟ್ ಕೂಡ ತೊಂದರೆ ಆಗ್ಬೋದು. ನಾನಿಲ್ಲಿ ಥಿಯೇಟರ್ ಕೌಂಟ್ ಪರ್ಸ್ಪೆಕ್ಟಿವ್ ಅಲ್ಲಿ ಹೇಳ್ತಾ ಇದ್ದೀನಿ, ಕಂಟೆಂಟ್ ವಿಚಾರದಲ್ಲಿ ಅಲ್ಲ. ಸಿನಿಮಾ ಚೆನ್ನಾಗಿದೆ ಅಂತ ಗೊತ್ತಾಗಬೇಕು ಅಂದ್ರೆ ಒಂದಿಷ್ಟು ಮಿನಿಮಮ್ ಆಡಿಯನ್ಸ್ ಇನ್ ಅದರ್ ಸ್ಟೇಟ್ಸ್ ಬಂದು ನೋಡ್ಬೇಕಲ್ವಾ. ಸೊ ಆಗಸ್ಟ್ ಅಲ್ಲಿ ರಿಲೀಸ್ ಆಗಬೇಕಿದ್ದ ಸಿನಿಮಾ ಹೀಗೆ ಸಾಕಷ್ಟು ರೀಸನ್ಸ್ಗೆ ಪೋಸ್ಟ್ಪೋನ್ ಮಾಡ್ತಾ ಕೂರೋದಕ್ಕೆ ಆಗಲ್ಲ. ಸೊ ಡಿಸೆಂಬರ್ 25ಗೆ ಬರ್ತಾ ಇದ್ದಾರೆ. ಮೋರ್ ಓವರ್ ಹಾಲಿಡೇಸ್ ಇರುತ್ತೆ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ. ಇಷ್ಟೆಲ್ಲ ಪಾಸಿಟಿವ್ಸ್ ಇರುವಾಗ ಬೇರೆ ಡೇಟ್ ಯಾಕೆ ಅಂತ ಯೋಚನೆ ಮಾಡಿರ್ಬೋದು. ಇನ್ನು ಮಾರ್ಕ್ ಸಿನಿಮಾ ಜುಲೈಗೆ ಸಿನಿಮಾನ ಸ್ಟಾರ್ಟ್ ಮಾಡಿ ಡಿಸೆಂಬರ್ಗೆ ಬರಲೇಬೇಕು ಅಂತ ಹಾರ್ಡ್ ವರ್ಕ್ ಮಾಡಿ ತುಂಬಾ ಎಫರ್ಟ್ ಹಾಕಿ ಸಿನಿಮಾ ಟೀಮ್ ಫೈನಲ್ ಪ್ರಾಡಕ್ಟ್ನ ರೆಡಿ ಮಾಡ್ಕೊಂಡಿದೆ. ಯಾವ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಏನು ಎತ್ತ ಅನ್ನೋ ಐಡಿಯಾ ಬರೋದಕ್ಕೂ ಮುಂಚೆನೆ ಇವರು ಡೇಟ್ ಅನೌನ್ಸ್ ಮಾಡಿಬಿಟ್ಟಿದ್ರು. ಹೀಗಿರುವಾಗ ಕ್ಲಾಶ್ ಅನ್ನೋ ಮಾತು ಬರೋದೇ ಇಲ್ಲ. ಸೊ ಇದನ್ನ ಹೇಗೆ ಹೇಳ್ಬೋದು ಅಂದ್ರೆ, ಇಬ್ಬರ ಸ್ಟಾರ್ ಸಿನಿಮಾಗಳು ಕಂಟೆಂಟ್ ಮೇಲೆ ನಂಬಿಕೆ ಇಟ್ಕೊಂಡು ಆಡಿಯನ್ಸ್ ಬರ್ತಾರೆ, ಎರಡೂ ಸಿನಿಮಾನು ನೋಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಬರ್ತಾ ಇದಾರೆ ಅಂತ ಹೇಳ್ಬೋದು. ನೀವು ಒಂದ್ ಸಿನಿಮಾ ನೋಡಿ ಬಂದ್ರು ಇನ್ನೊಂದು ಸಿನಿಮಾ ಕೂಡ ಅಷ್ಟೇ ಚೆನ್ನಾಗಿದೆ ಅಂದ್ರೆ ಇಮಿಡಿಯೇಟ್ ಆಗಿ ಹೋಗದೆ ಇದ್ರು ಹೋಗ್ತಾರೆ ಇಫ್ ಸಿನಿಮಾದ ಕಂಟೆಂಟ್ ಚೆನ್ನಾಗಿದೆ ಅನ್ನೋ ಟಾಕ್ ಬಂದ್ರೆ. ಸೊ ಇಲ್ಲಿ ತನಕನೂ ಎರಡೂ ಸಿನಿಮಾ ಒಂದೇ ದಿನ ಬಂದ್ರೆ ಪ್ರಾಬ್ಲಮ್ ಏನು ಆಗಲ್ಲ ಅನ್ನೋದ್ರ ಬಗ್ಗೆ, ಹಾಗೆ ವಿತ್ ವ್ಯಾಲಿಡ್ ರೀಸನ್ಸ್ ಎರಡೂ ಸಿನಿಮಾ ಒಂದೇ ಡೇಟ್ಗೆ ಯಾಕೆ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಬಟ್ ಈಗ ಸೇಮ್ ಡೇಟ್ ಅಲ್ಲಿ ಬರ್ತಾ ಇರೋದು ಯಾವ ವಿಚಾರದಲ್ಲಿ ತೊಂದರೆ ಆಗ್ಬೋದು ಅದ್ರ ಬಗ್ಗೆ ಮಾತಾಡೋಣ. ಫಸ್ಟ್ ಒನ್, ಎಲ್ಲೆಲ್ಲಿ ಬರೀ ಒಂದೇ ಥಿಯೇಟರ್ ಇದೆನೋ ಅಲ್ಲಿ 100% ತೊಂದರೆ ಆಗುತ್ತೆ. ಸೆಕೆಂಡ್ ಒನ್, ನಾನು ಒಂದೇ ಸಿನಿಮಾ ನೋಡೋಕೆ ಆಗೋದು ಎರಡೂ ಸಿನಿಮಾಗೆ ಆಫರ್ಡ್ ಮಾಡೋದಕ್ಕೆ ಆಗಲ್ಲ ಅನ್ನೋರು. ಥರ್ಡ್ ಒನ್, ಎರಡರಲ್ಲಿ ತುಂಬಾ ಬೆಸ್ಟ್ ಯಾವ್ದಿದೆ ಆ ಸಿನಿಮಾಗೆ ಹೋಗೋಣ ಅನ್ನೋರು. ಫೋರ್ತ್ ಒನ್, ಸ್ಟಾರ್ ಫಿಲ್ಮ್ಸ್ನ ಅವಶ್ಯಕತೆ ಇದೆ. ಫಾರ್ ಎ ಸಿಂಗಲ್ ಸ್ಕ್ರೀನ್ ಇಟ್ ಈಸ್ ವೆರಿ ಮಚ್ ನೀಡೆಡ್. ಇಂಥ ಟೈಮಲ್ಲಿ ಎರಡೂ ಡಿಫ್ರೆಂಟ್ ಡೇಟ್ ಅಲ್ಲಿ ಬಂದಿದ್ರೆ ಥಿಯೇಟರ್ಸ್ಗೆ ಹೆಲ್ಪ್ ಆಗಿರೋದು. ಈ ಎಲ್ಲಾ ರೀಸನ್ಸ್ನು ಸುಮ್ಮನೆ ಹೇಳ್ತಿಲ್ಲ. ನಮ್ಮ ಫ್ರೆಂಡ್ಸ್ ಇದರ ಬಗ್ಗೆ ಕೇಳ್ತಾ ಇದ್ರು, ಎರಡೂ ಸಿನಿಮಾ ಒಂದೇ ಡೇಟ್ಗೆ ಯಾಕೆ ಅಂತೆಲ್ಲ. ಸೊ ಆಗ ಒಂದು ಡಿಸ್ಕಷನ್ ಆಯ್ತು. ಸೊ ಹಾಗಾಗಿ ಈ ಕಂಟೆಂಟ್ ನ ಮಾಡಿದೆ. ಸೊ ಇದೊಂದು ಪಾಯಿಂಟ್ ನ ಹೇಳಿ ವಿಡಿಯೋನ ಎಂಡ್ ಮಾಡೋಣ. ಕೆಲವೊಂದು ವಿಷಯಗಳು ಹೇಗಿರ್ತವೆ ಅಂದ್ರೆ, ಇದು ಸರಿ ಅಂತ ಹೇಳೋದಕ್ಕೆ 10 ರೀಸನ್ ಇದ್ರೆ ಇದು ಸರಿಯಲ್ಲ ಅಂತ ಹೇಳೋದಕ್ಕೆ 10 ರೀಸನ್ ಇರುತ್ತೆ. ಇನ್ಫ್ಯಾಕ್ಟ್ ಸುದೀಪ್ ಅವರೇ ಎಲ್ಲೆಲ್ಲಿ ಒಂದೇ ಥಿಯೇಟರ್ಸ್ ಇದೆ ಅಲ್ಲಿ ಎರಡೆರಡು ಶೋ ಎರಡೂ ಸಿನಿಮಾಗೂ ಇರ್ಲಿ ಅಂತ ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಂತ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ರು. ಈ ಕ್ಲಾಶ್ ಅನ್ನೋದು ಬಿಟ್ಟು ಎರಡೂ ಸಿನಿಮಾ ಕೂಡ ಅಷ್ಟೇ ಚೆನ್ನಾಗಿ ರೀಚ್ ಆಗಲಿ ಅಂತ ಹೇಳ್ತಾ ವಿಡಿಯೋಗೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ಗೆ ವಿಸಿಟ್ ಮಾಡಿ, ಬೇರೆ ಕಾಂಟೆಂಟ್ಸ್ನ ನೋಡಿ, ಮತ್ತೆ ಯೂನಿಕ್ ಕಾಂಟೆಂಟ್ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಫಿಲ್ಮಿ ಸ್ಟಫ್ ಬೈ ನೇಹಲ್ ಚಾನಲ್ ಕಡೆಯಿಂದ ಬಾಯ್ ಬಾಯ್.